ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಸುಭಾಷಿತ. ಮನುಷ್ಯ ಎಷ್ಟೇ ಬೆಳೆದಿದ್ದರೂ ಅವನ ನೆರಳು ಕಪ್ಪಿಗೆ ಇರುತ್ತದೆ. ನಾನು ಶ್ರೇಷ್ಠ ಅನ್ನುವುದು ಆತ್ಮವಿಶ್ವಾಸ, ತಾನೇ ಶ್ರೇಷ್ಠ ಅನ್ನುವುದು ಅಹಂಕಾರ. ಗೊತ್ತಾಯ್ತಾ? ನಾವೆಷ್ಟೇ ಬೆಳೆದರೂ ನಮ್ಮ ನೆರಳು ಮಾತ್ರ ಕಪ್ಪಗೆ ಇರುತ್ತೆ, ಅದನ್ನು ನಾವು ತಿಳ್ಕೋಬೇಕು. ಗೊತ್ತಾಯ್ತಾ? ಆತ್ಮವಿಶ್ವಾಸ, ನಾನೇ ಶ್ರೇಷ್ಠ ಅಂತ ಅಂದ್ಕೋಬಾರ್ದು. ನಮಗಿನ್ನ ಶ್ರೇಷ್ಠವಾಗಿರೋದಿದ್ದಾರೆ, ನಮಗಿನ್ನ ಇದಾಗಿ ಕಲ್ತಿರೋರಿದ್ದಾರೆ, ನಮಗಿನ್ನ ತಿಳಿದೋದರಿದ್ದಾರೆ, ನಾವೇ ಅಲ್ಲ. ಆ ಅಹಂಕಾರವನ್ನು ಬಿಡಬೇಕು ನಾವು ಮೊದಲು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಅನ್ನದಾನದ ಮಹತ್ವವನ್ನು ತಿಳ್ಕೊಳ್ಳೋಣ. ಅನ್ನದಾನ ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಲ್ಲ, ಪ್ರಾಣಿಗಳು ಮತ್ತು ಸಸ್ಯಗಳಿಗೆ ಆಹಾರವನ್ನು ನೀಡಬೇಕು. ಹಿಂದೂ ಧರ್ಮದಲ್ಲಿ ಅನ್ನದಾನವನ್ನು ಮಹಾದಾನವೆಂದು ಪರಿಗಣಿಸಲಾಗುತ್ತದೆ. ಅನ್ನದಾನವು ಒಂದು ಮಹಾದಾನ ಅಥವಾ ಎಲ್ಲ ವಿವಿಧ ರೀತಿಯ ದಾನಗಳಲ್ಲಿ ಅತ್ಯಂತ ಪ್ರಮುಖವಾದುದು. ಭೂದಾನ, ಭೂಮಿದಾನ, ಗೋದಾನ, ಹಸುಗಳಿಗೆ ದಾನ ಮತ್ತು ಅರ್ಥದಾನ, ಹಣದಾನ ಇವು ಶ್ರೀಮಂತರು ಮಾತ್ರ ಭರಿಸಬಹುದಾದ ದಾನದ ರೂಪಗಳಾಗಿವೆ. ಆದರೆ ಅನ್ನದಾನವನ್ನು ಕೇವಲ ಅವಶ್ಯಕತೆಯ ಮೇಲೆ ಬದುಕುವ ಸಾಮಾನ್ಯ ವ್ಯಕ್ತಿಯೂ ಮಾಡಬಹುದು. ಅನ್ನದಾನ ಮಾಡುವುದರಿಂದ ಜನ್ಮ ಜನ್ಮಗಳ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಅನ್ನದಾನವನ್ನು ಮಾಡುವುದರ ಮಾತು ಪುರಾಣಗಳಲ್ಲಿ ಪ್ರಕಾರ ಹೊಟ್ಟೆಯಲ್ಲಿ ಬೆಂಕಿಯು ವಾಸಿಸುವ ಅಗ್ನಿಕುಂಡಕ್ಕೆ ಹೋಲಿಸಬಹುದು. ಬೆಂಕಿಯು ಪಂಚಭೂತಗಳಲ್ಲಿ ಒಂದಾಗಿದೆ ಅಥವಾ ನಮ್ಮ ದೇಹವನ್ನು ರೂಪಿಸುವ ಅಂಶಗಳಲ್ಲಿ ಒಂದಾಗಿದೆ. ಇದಕ್ಕೆ ನಿಯಮಿತವಾಗಿ ಆಹಾರದ ಕೊಡುಗೆಗಳು ಬೇಕಾಗುತ್ತವೆ. ನೈವೇದ್ಯವನ್ನು ನೀಡದಿದ್ದರೆ ಜೀವನವು ಉಳಿಯುವುದಿಲ್ಲ. ಈ ಅಗ್ನಿಕುಂಡವನ್ನು ತಿಳಿಸಲು ನಾವು ಸಹಾಯ ಮಾಡಿದಾಗ ಈ ಕಾರ್ಯವು ಸಾವಿರಾರು ಯಜ್ಞಗಳನ್ನು ಮಾಡುವುದಕ್ಕಿಂತ ಹೆಚ್ಚು ಪುಣ್ಯ ಫಲಗಳನ್ನು ನೀಡುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುವ ಪ್ರಕಾರ ಅನ್ನದಾನ ಭವಂತಿ ಭೂತಾನಿ, ಇದರರ್ಥ ಆಹಾರವು ಎಲ್ಲ ಸೃಷ್ಟಿಯನ್ನು ಪೋಷಿಸುತ್ತದೆ. ಅನ್ನಾದ್ ಭವಂತಿ ಭೂತಾನಿ, ಇದರರ್ಥ ಆಹಾರವು ಎಲ್ಲ ಸೃಷ್ಟಿಯನ್ನು ಪೋಷಿಸುತ್ತದೆ. ಒಬ್ಬ ವ್ಯಕ್ತಿಯು ಹಸಿವನ್ನು ನೀಗಿಸುವುದು ಇಹಲೋಕದಲ್ಲಿ ಹಾಗೂ ಪರಲೋಕದಲ್ಲಿ ಒಳ್ಳೆಯ ಫಲವನ್ನು ತರುತ್ತದೆ. ಅನ್ನದಾನ ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಲ್ಲ, ಪ್ರಾಣಿಗಳು ಮತ್ತು ಸಸ್ಯಗಳಿಗೆ ಆಹಾರವನ್ನು ನೀಡಬೇಕು, ಏಕೆಂದರೆ ಅವುಗಳಲ್ಲಿ ಸಹ ಸೃಷ್ಟಿಯ ಭಾಗವಾಗಿವೆ. ಅನ್ನಪೂರ್ಣ ದೇವಿಯ ಕತೆ. ಒಂದು ದಿನ ಶಿವ ಮತ್ತು ಪಾರ್ವತೀ ದೇವಿಯ ದಾಳದ ಆಟವನ್ನು ಆಡುತ್ತಿದ್ದರು. ಶಿವನು ತನ್ನ ತ್ರಿಶೂಲ, ಸರ್ಪ, ಭಿಕ್ಷಾಪಾತ್ರೆ ಸೇರಿದಂತೆ ಎಲ್ಲವನ್ನೂ ಪಾರ್ವತಿಯ ಚತುರ ಆಟದಲ್ಲಿ ಕಳೆದುಕೊಂಡನು. ಶಿವನು ಕಾಡಿನಲ್ಲಿ ಅಲೆದಾಡುತ್ತಿರುವಾಗ ವಿಷ್ಣುವು ಅವನ ಮುಂದೆ ಬಂದು ಮತ್ತೆ ಆಟವಾಡಲು ಹೇಳಿದನು. ಆದರೆ ಗೆಲುವಿನ ಸಹಕರಿಸುವುದಾಗಿಯೂ ಭರವಸೆ ನೀಡಿದರು. ಹೀಗೆ ಶಿವ ತನ್ನು ಕಳೆದುಕೊಂಡಿದ್ದನ್ನೆಲ್ಲ ಮರಳಿ ಪಡೆದನು. ಶಿವ ಮತ್ತು ವಿಷ್ಣುವಿನ ಮೋಸದ ಆಟವನ್ನು ತಿಳಿದ ಪಾರ್ವತಿ ದೇವಿ ಇಬ್ಬರ ಮೇಲೂ ಅತೀವ ಕೋಪಗೊಂಡಳು. ಪಾರ್ವತಿಯನ್ನು ಶಾಂತಗೊಳಿಸಲು ವಿಷ್ಣು ಸೃಷ್ಟಿಯಲ್ಲಿ ಎಲ್ಲವೂ ಮಾಯೆ ಎನ್ನುವ ಮಾತನ್ನು ಹೇಳುತ್ತಾನೆ. ನಾವು ತೆಗೆದುಕೊಳ್ಳುವ ಗಾಳಿ, ಬೆಳಕು, ಆಹಾರ ಎಲ್ಲವೂ ಮಾಯೆ ಎನ್ನುತ್ತಾರೆ. ಆಗ ಪಾರ್ವತಿ ಆಹಾರ ಮಾಯೆಯಾಗಿದ್ದರೆ ನಾನೂ ಕೂಡ ಮಾಯೆಯಾಗಬೇಕಿತ್ತು, ಇನ್ನು ನಾನೇಕೆ ಇಲ್ಲಿ ಎಂದು ಆಕೆ ಮಾಯವಾಗುತ್ತಾಳೆ. ಪಾರ್ವತಿ ಇಲ್ಲದ ಸೃಷ್ಟಿಯು ಎಲ್ಲ ಕಾರ್ಯಗಳು ನಿಂತು ಹೋಯಿತು. ಶೀಘ್ರದಲ್ಲೇ ಶಿವನಿಗೆ ಹಸಿವುಂಟಾಯಿತು ಮತ್ತು ಇಹಲೋಕದಲ್ಲಿ ಆಹಾರವನ್ನು ಹುಡುಕಲು ಪ್ರಾರಂಭಿಸಿದರು. ಅಷ್ಟರಲ್ಲಿ ಪಾರ್ವತಿಗೆ ಜಗತ್ತು ಮತ್ತು ತನ್ನ ಮಕ್ಕಳು ಅನ್ನವಿಲ್ಲದೆ ನರಳುತ್ತಿರುವುದನ್ನು ಕಂಡು ಬೇಸರವಾಯಿತು. ಅವಳು ಅನ್ನಪೂರ್ಣೇಶ್ವರಿಯ ರೂಪವನ್ನು ಧರಿಸಿ ಕಾಶಿಯಲ್ಲಿ ಅನ್ನದಾನ ಮಾಡಲು ಪ್ರಾರಂಭಿಸಿದಳು. ಇದನ್ನು ಕೇಳಿದ ಶಿವನು ಅವಳ ಬಳಿಗೆ ಧಾವಿಸಿ ಅವಳಿಂದ ಅನ್ನದಾನವನ್ನು ಸ್ವೀಕರಿಸಿದನು. ಇದರಿಂದ ಭಗವಾನ್ ವಿಷ್ಣುವನು ಮತ್ತು ಶಿವನಿಗೆ ತನ್ನ ತಪ್ಪಿನ ನೆರವಾಗಿ ಪಾರ್ವತಿಯಲ್ಲಿ ಕ್ಷಮೆಯನ್ನು ಕೇಳಿ ಮರಳಿ ಆಕೆಯನ್ನು ಸ್ವಂತ ರೂಪಕ್ಕೆ ಬರುವಂತೆ ಮಾಡಿದರು. ಪುರಾಣ ಕಥೆಗಳ ಪ್ರಕಾರ ಕರ್ಣನ ಮರಣದ ಆರೈಕೆ. ಕರ್ಣನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತನ್ನ ಸಾವಿಗಾಗಿ ಕಾಯುತ್ತಿದ್ದನು. ಭಗವಾನ್ ಕೃಷ್ಣ ಅವನ ಬಳಿಗೆ ಬಂದಾಗ ಕೃಷ್ಣ ಅವನಿಗೆ 2 ವರಗಳನ್ನು ಕೊಟ್ಟು ನಿನಗೇಕೆ ಬೇಕು ಎಂದು ಕೇಳಿದನು. ಕರ್ಣನ ಮೊದಲ ಆಸೆ ಅವನು ತಾಯಿ ಕುಂತಿಗೆ ಅವನ ಸಾವಿಗೆ ಬಗ್ಗೆ ತಿಳಿಸಬೇಕು ಮತ್ತು ಕರ್ಣ ಆಕೆಯ ಹಿರಿಯ ಮಗ ಎಂದು ಬಹಿರಂಗಪಡಿಸಬೇಕು. ಯಾಕೆಂದರೆ ಎಂದೂ ಅನ್ನದಾನವನ್ನೇ ಮಾಡದ ನಾನು ಅನ್ನದಾನವನ್ನು ಮಾಡಲು ಯೋಗ್ಯವಿರುವ ಕುಟುಂಬದಲ್ಲಿ ಮತ್ತೆ ಹುಟ್ಟಿ ಬರಬೇಕೆಂದು ಹೇಳುತ್ತಾನೆ. ಕೃಷ್ಣನು ಇದಕ್ಕೆ ಒಪ್ಪಿದ ತಕ್ಷಣ ಕರ್ಣ ಮರಣ ಹೊಂದಿದನು. ಅನ್ನದಾನವನ್ನು ದಾನಗಳಲ್ಲಿ ಮಹಾದಾನವೆಂದು ಪರಿಗಣಿಸಲಾಗುತ್ತದೆ. ಅನ್ನದಾನ ಮಾಡುವುದರಿಂದ ಅಥವಾ ಅನ್ನದಾನ ಮಾಡುವ ಮೂಲಕ ಒಬ್ಬ ವ್ಯಕ್ತಿಯ ಹಸಿವನ್ನು ನೀಗಿಸುವುದರಿಂದ ಜನ್ಮ ಜನ್ಮಗಳ ಪುಣ್ಯವನ್ನು ನೀಡುತ್ತದೆ. ನಾವು ಯಾವಾಗಲೂ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಪಾಲಿಸಬೇಕು. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅನ್ನದಾನ, ಗೊತ್ತಾಯ್ತಾ, ಹಿರಿಯೋರು ಹೇಳಿದರೆ ನಾವು ಹಿರಿಯೋರು ಹಿಂದೆ ಎಲ್ಲ ಹಿರಿಯೋರು ಹೇಳಿದಂತೆ ನಾವು ನಡಿಬೇಕಷ್ಟೇನೇ. ಇವೆಲ್ಲ ಹಿರಿಯೋರು ಹೇಳಿರೋದೇ, ಗೊತ್ತಾಯ್ತಾ. ನಾವು ಅನ್ನದಾನವನ್ನು ಯಾವಾಗಲೂ ಶ್ರೇಷ್ಠ ಅಂತ ತಿಳ್ಕೊಂಡು ಅನ್ನದಾನ ಮಾಡಿದ್ರೆ ಭಾಳ ಒಳ್ಳೆಯದು. ಹಸಿದವರಿಗೆ ಮೊದಲು ನಿಜವಾಗ್ಲೂ ನಾವು ಏನೇ ಕೊಡಿ ಆಗಲ್ಲ. ನಾವು ಅನ್ನದಾನ ಒಂದು ಹಸಿದವರಿಗೆ ಅನ್ನ ಹಾಕಿ ಊಟ ಹಾಕಿ ನಿಮಗೆ ಎಲ್ಲ ಕೊಟ್ಟಷ್ಟು ತೃಪ್ತಿ ಆಗುತ್ತೆ. ಅವ್ರು ನೀವೇನೇ ಕೊಟ್ಟರು ಬೇರೆ ಕೊಟ್ಟರೆ ತೃಪ್ತಿ ಆಗಲ್ಲ. ನಾವು ಅನ್ನದಾನದ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗ ತಿಳ್ಕೊಂಡು ದಿನಾಂಕ 5/3/2026 ಗುರುವಾರ ಶ್ರೀ ವಿಶ್ವಾಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು
ಫಾಲ್ಗುಣ ಮಾಸ ಕೃಷ್ಣ ಪಕ್ಷ, ತಿಥಿ ಬಿದಿಗೆ, ಹಗಲು 4:50, ನಕ್ಷತ್ರ ಪೂರ್ವಭಾದ್ರ ಬೆಳಗ್ಗೆ 7:39, ಮಳೆ ಪೂರ್ವಭಾದ್ರ 4ನೇ ಪಾದ 1ನೇ ಪಾದ, ರಾಹುಕಾಲ 2:05ರಿಂದ 3:35, ಗುಳಿಕ ಕಾಲ 9:36ರಿಂದ 11:06, ಯಮಗಂಟ ಕಾಲ 6:37ರಿಂದ 8:06. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದ ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಾದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದ ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದ್ರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.